ಇವತ್ತು ನಮ್ ಜೊತೆಗಿರುವಂತಹ ಅತಿಥಿಯನ್ನ ಫಸ್ಟ್ ಬರ್ಮಾಡ್ಕೊಳ್ಳೋಣ. ಯಾಕಂದ್ರೆ ಇವರು ತುಂಬಾ ವಿಶೇಷವಾದಂತಹ ಅತಿಥಿ. ಇವರಿಂದ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡು ನಿಮ್ಗೂ ಕೂಡ ತಿಳಿಸುವಂತಹ ಪ್ರಯತ್ನ. ನಮ್ ಜೊತೆ ಇದ್ದಾರೆ ಷಣ್ಮುಖ ಗೋವಿಂದರಾಜ್ ಅವರು. ಷಣ್ಮುಖ ಗೋವಿಂದರಾಜ್ ಅವರು ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ನಿಮ್ಮ ಸಿನಿಮಾ ಜರ್ನಿ ನಾವು ಗಮನಿಸೋದಾದ್ರೆ, ಈಗಾಗಲೇ ಸಿನಿಮಾ ಮಾಡ್ತಾ ಇದೀರಾ, ಅದ್ರ ಬಗ್ಗೆ ಮಾತನಾಡೋದಾದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ನನ್ನ ಮೊದಲನೇ ಸಿನಿಮಾ ನಿಂಬಿಯ ಬನಾದ ಮ್ಯಾಗ ಶೂಟಿಂಗ್ ಎಲ್ಲ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಮುಗಿದು ಆದಷ್ಟು ಬೇಗ ರಿಲೀಸ್ ಮಾಡಕ್ಕೆ ನಾವು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದೀವಿ. ಬಹುಶಃ ಜನವರಿ ಎಂಡ್ 4ನೇ ವಾರ ಇಲ್ಲ 5ನೇ ವಾರಕ್ಕೆ ನಾವು ಬಿಡುಗಡೆ ಮಾಡೋ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದೀವಿ. ನಿಂಬಿಯ ಬನಾದ ಮ್ಯಾಗ ನನ್ನ ಜೀವನದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಘಟ್ಟ ಅಂತಾನೆ ನಾನು ಹೇಳ್ಬೇಕು. ಸ್ವಾರಸ್ಯ ಏನಂದ್ರೆ, ನಾನು ಆಸೆ ಇತ್ತು, ನಾನು ಹುಟ್ಟಾಗಿಂದಾನು ನಾನು ಏನೋ ಒಂದು ಸಿನಿಮಾ ಸೆಟ್ ಅಲ್ಲೇ ಬೆಳೆದ್ನೇನೋ ಅನ್ನೋ ಒಂದು ವಾತಾವರಣದಲ್ಲಿ ನಾನು ಬೆಳೆದಿದ್ದು. ಶೂಟಿಂಗ್ ಸೆಟ್ ಅಲ್ಲಿ ಹೋಗಿ ಕಾಲ ಕಳೆದಂದ್ರೆ ನಮ್ಗೆ ಬಹಳ ಒಂದು ಖುಷಿಯಾದ ವಿಚಾರ. ಅಂದ್ರೆ ಅಲ್ಲಿ ಲೈಟ್ಸು, ಕ್ಯಾಮ್ರಾ, ಟ್ರಾಲಿ, ಕ್ರೇನು, ಫೈನಲ್ ಆಗಿ ನಾನು ನನ್ನ ಸಿನಿಮಾಗೋಸ್ಕರ ಕ್ಯಾಮ್ರಾ ಮುಂದೆ ನಾನು ಬಂದು ಪರ್ಫಾರ್ಮ್ ಮಾಡಿದ್ದು ಎಲ್ಲ ನನ್ಗೆ ಈಗ್ಲೂನು ಕನ್ಸೇನೋ ಅಂತ ಅನ್ಸುತ್ತೆ. ಅದನ್ನ ನನ್ಸ್ ಮಾಡ್ಲಿಕ್ಕೆ ಅಂತ ಆ ಅವಕಾಶನ ನನಗೆ ತಂದ್ಕೊಟ್ಟಂತ ಮೊದಲನೇದಾಗಿ ನಮ್ಮ ನಿರ್ದೇಶಕರು ಅಶೋಕ್ ಕಡಬ ಅವರು ಹಾಗೂ ನಮ್ಮ ನಿರ್ಮಾಪಕರಾದ ವಿ ಮಾದೇಶ್ ಅವರು, ಅವ್ರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಅದು ಸಾಲಲ್ಲ. ಎಲ್ಲೋ ನನ್ನೊಳಗೆ ಒಂದು ಏನು ಹುಟ್ಕೊಂಡಿದ್ದ ಒಂದು ಕನಸು, ನಾನು ಯಾವತ್ತಾರು ಒಂದಿನ ಅದಾಗುತ್ತಾ ಅನ್ನೋದೊಂದು ಅದು ಮ್ಯಾನಿಫೆಸ್ಟ್ ಆಗಿ ಇವತ್ತು ನನಗೆ ಆ ಅವಕಾಶ ಕೂಡ ಬಂದಿದೆ. ಎಲ್ಲೋ ನನಗೆ ನಮ್ಮ ತಾತ ಅಜ್ಜಿ, ನಮ್ಮ ಮಾಮ, ಅಪ್ಪ ಮಾಮ ಅವರು ಆಶೀರ್ವಾದ ಮಾಡಿ ನನಗೆ ಈ ಒಂದು ಅವಕಾಶ ಕೊಟ್ಟಿರೋದು ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ಈ ಟೈಟಲ್ ತುಂಬಾನೇ ಡಿಫ್ರೆಂಟ್ ಆಗಿದೆ, ನಿಂಬಿಯ ಬನದ ಮ್ಯಾಗ ಅನ್ನುವಂಥದ್ದು. ಈ ಟೈಟಲ್ ಆಯ್ಕೆ ಹೇಗಿತ್ತು ಅನ್ನುವಂಥದ್ದನ್ನು ಮೊದಲನೇದಾಗಿ ನೋಡ್ತಾರೆ. ಮೇಡಮ್ ನೋಡಿ, ಇದು ಕತೆ ತಾಯಿ ಮಗನ ನಡುವೆ ನಡೆಯೋ ಒಂದು ಕತೆ. ಯಾವ್ದೋ ಒಂದು ಕಾರಣಕ್ಕೆ ಚಿಕ್ಕ ವಯಸ್ಸಲ್ಲೇ ತಾಯಿ ಮಗುನ ದೂರ ಇಟ್ಟಿರ್ತಾಳೆ. ಹುಟ್ಟೂರಿಂದ ಬೇರೆ ಕಡೆ ಇಟ್ಟು ಆ ಮಗು ಅಲ್ಲಿ ಬೆಳೀತಾ ಇರುತ್ತೆ. 25 ವರ್ಷದ ನಂತರ ಆ ಮಗ ಊರಿಗೆ ಬರ್ತಾನೆ. ಅವಳು ಆ 25 ವರ್ಷ ಹಾತುರಿತಾ ಇರ್ತಾಳೆ, ಯಾವಾಗ ಬರ್ತಾನೆ ಅಂತ. ಊರಲ್ಲೆಲ್ಲ ಇಲ್ಲ ಅವನು ಬರಲ್ಲ, ಆಸೆ ಬಿಟ್ಬಿಡ. ಬಟ್ ಅವಳಿಗೆ ಒಂದು ತಾಯಿಯ ಒಂದು ಇದು ಹೇಳ್ತಾ ಇರತ್ತೆ, ಇಲ್ಲ ಬಂದೇ ಬರ್ತಾನೆ ನನ್ ಮಗ. ತಾಯಿ ಮಗನ ನಡುವೆ ನಡೆಯೋ ಒಂದು ಕತೆ. ಮ್ಯಾಕ್ಸಿಮಮ್ ಭಾಗ ನಾವು ಚಿಕ್ಕಮಂಗ್ಳೂರು ಅಂದ್ರೆ ಅವರು ಮೊದ್ಲೇ ಹೇಳಿದ್ರು ಮಲ್ನಾಡ್ನಲ್ಲೇ ನಡೆಯೋ ಒಂದು ಕತೆ ಇದು ಅಂತ. ನಾನು ಅದಕ್ಕೆ ಕ್ಯಾಪ್ಷನ್ ಇಡ್ತೀನಿ ಅಂತ. ನನಗೂ ಫಸ್ಟ್ ಟೈಮ್ ನಿಂಬಿಯ ಬನದ ಮ್ಯಾಗ ಕೇಳಿದಾಗ ತುಂಬಾ ಖುಷಿ ಆಯ್ತು. ಅವರು ಹೇಳಿದ್ರು, ಸರ್ ಎಲ್ಲೋ ಇದು ಬಹಳ ಹಳೆ ಒಂದು ಜಾನಪದ ಶೈಲಿಯ ಹಾಡು. ಒಬ್ಬ ತಾಯಿ ಮಗುಗೆ ಚಿಕ್ಕ ವಯಸ್ಸಲ್ಲಿ ಊಟ ಮಾಡಿಸ್ಬೇಕಂದ್ರೇನು, ಮಲಗಿಸ್ಬೇಕಂದ್ರೇನು ಹಾಡಿರ್ಬೋದಲ್ವಾ ಸರ್ ಈ ಹಾಡು. ಅದಕ್ಕೋಸ್ಕರ ನಾವು ಆ ತರ ಒಂದು ರೆಫರೆನ್ಸ್ ತಗೊಂಡು ಇಡೋಣ ಅಂತ ಹೇಳಿದ್ರು. ಬಟ್ ಕೆಲವರು ಏನ್ ಅನ್ಕೊಂಡ್ರಂದ್ರೆ, ಇಲ್ಲ ಸರ್ ಸ್ವಲ್ಪ ಕಷ್ಟವಾಗುತ್ತೆ ಇದನ್ನ ಪ್ರೊನೌನ್ಸ್ ಮಾಡಕ್ಕೆ, ಬೇರೆ ಏನಾದ್ರು ಇಡ್ಬೋದಾ ನೋಡೋಣ ಅನ್ನೋ. ಸರಿ ಆಯ್ತು ನೋಡೋಣ, ಬೇರೆ ಏನೋ ಇಡೋಣ ಅಂತ ಹೇಳ್ಬಿಟ್ಟು ಒಂದು ವಾರದ ಕಾಲ ಸುಮಾರು ಒಂದಷ್ಟು ಟೈಟ್ಲು ನಾವು ಡಿಸ್ಕಸ್ ಮಾಡಿದ್ವಿ. ಯಾವುದು ನಮಗ್ ಸೂಕ್ತ ಅನ್ನಿಸ್ಲಿಲ್ಲ. ಕೊನೆಗೆ ಆ ನಿಂಬಿಯ ಬನಾದ ಮ್ಯಾಗ ನಮ್ಮ ಡೈರೆಕ್ಟರ್ ಅಶೋಕ್ ಅವ್ರು ಹೇಳಿದ್ದು ಮೊದಲನೇ ಟೈಟಲ್ ನಮ್ಮ ಸಿನಿಮಾದ ಫೈನಲ್ ಟೈಟಲ್ ಆಗಿ ಬೆಸ್ಟ್ ಅನ್ನೋ ಮಾತ್ರೆಯಲ್ಲಿ. ಅದ್ರ ಜೊತೆಗೆ ಸರ್, ಈಗ ಕಥೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಎಕ್ಸ್ಪೆಷಲಿ ನಿಮ್ಮ ಈ ಫ್ಯಾಮಿಲಿಯಲ್ಲಿ ಕಥೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತಲ್ಲಿ ಸಾಕಷ್ಟು ಅಳೆದು ತೂಗಿ ಆಯ್ಕೆ ಮಾಡ್ಕೊಳ್ಳುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹದ್ದು. ಈ ಕಥೆಯನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಮೇಡಮ್, ಮೊದಲನೇದಾಗಿ ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ ಇದು. ನಾನು ಅದು ನೋಡೋಣ ಮುಂದಕ್ಕೆ, ಈಗ ಸದ್ಯಕ್ಕಂತೂ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ಇದ್ದೆ. ಮೊದಲನೇ ಸಲಿ ನಮ್ಮ ಮನೆಗೆ ನಿರ್ದೇಶಕರು ಅವ್ರ ಇನ್ನೊಂದು ಸಿನಿಮಾದ ಒಂದು ಈವೆಂಟ್ಗೋಸ್ಕರ ನಮ್ಮ ತಂದೆ ತಾಯಿನ ಇನ್ವೈಟ್ ಮಾಡ್ಲಿಕ್ಕೆ ಅಂತ ಬಂದಿದ್ರು. ಅವಾಗ ಹೇಳಿದ್ರು, ಸರ್ ನಿಮ್ಗೊಂದು ನಾನು ಕತೆ ಮಾಡಿದ್ದೀನಿ ಅಂತ. ನಾನು ಇನ್ನೊಂದ್ಸಲಿ ಯೋಚನೆ ಮಾಡಿ, ಸ್ವಲ್ಪ ನನಗೆ ರಾಘುಮಾಮನ್ ಹೋಲಿಕೆ ಜಾಸ್ತಿ ಇದೆ. ಕೆಲವರು ನನ್ನ ವಿನಯ್ ಅಂತ ಮಾತಾಡ್ಸ್ತಾರೆ, ಅವಾಗ ಯುವ ಅಂತ ಮಾತಾಡ್ಸಿದ್ರು. ಇದು ಮೋಸ್ಟ್ಲಿ ನಾನು ಅವರು ಅನ್ಕೊಂಡ್ ಕನ್ಫ್ಯೂಸ್ ಆಗಿ ನನಗೆ ಹೇಳ್ತಾ ಇದಾರೆ. ಯಾಕಂದ್ರೆ ಅವರು ಸಿನಿಮಾಗ್ ಬರ್ಬೇಕು ಅನ್ನೋದು ಆಲ್ರೆಡಿ ಎಲ್ಲಾರ್ಗು ಗೊತ್ತಿತ್ತು. ಹಾಗೇನೋ ಇರ್ಬೋದೇನೋ ಅಂತ. ಆಮೇಲೆ ಇಲ್ಲ ಸರ್ ನಿಮಗೆ ನಾನು ಮಾಡಿದ್ದೀನಿ, ನಾನು ಇಲ್ಲ ಸರ್ ನಾನು ಮುಂಚೆ ನೋಡಿದ್ದೀನಿ ನಿಮ್ಮನ್ನ,
ನಿಮಗೆ ಸೂಟ್ ಆಗುತ್ತೆ, ಇದು ನಿಮ್ ಜೊತೆನೆ ಮಾಡ್ಬೇಕು ಅಂತ ಹೇಳಿದ್ರು. ಸಾಕಷ್ಟು ನಾನು ಟೈಮ್ ತಗೊಂಡೆ. ಆಮೇಲೆ ಬಹಳ ಸಿಂಪಲ್ ಕತೆ ಮೇಡಮ್, ಇದು ಕಮರ್ಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಇಲ್ಲ ನಮ್ಮ ಸಿನಿಮಾದಲ್ಲಿ. ಹಾಗೆ ಮೊದಲನೇ ಸಿನಿಮಾಗ್ ನಾನು ಅಷ್ಟೊಂದು ಸ್ಟ್ರೆಸ್ಫುಲ್ ಆಗಿರಲ್ಲ, ಮಾಡ್ಬೋದು ಅಂತ ಕತೆ ಅನ್ನಿಸ್ತು. ಆಮೇಲೆ ನಾನು ಮೊದಲೇ ಹೇಳಿದಾಗೆ ತಾಯಿ ಮಗನ ಕತೆ ಅಂತ ಹೇಳಿದಾಗ ಯಾರಿಗೆ ಆಗ್ಲಿ ಒಬ್ಬ ತಾಯಿ ಮಗ ಆಗ್ಲಿ ಮಗಳಾಗ್ಲಿ ಒಂದು ಬಾಂಡಿಂಗ್ ಇದ್ದೇ ಇರುತ್ತೆ. ಅದು ನನಗೆ ಎಲ್ಲದಕ್ಕಿಂತ ಜಾಸ್ತಿ ಸ್ಟ್ರೈಕ್ ಆಯ್ತು. ಸಣ್ಣದೊಂದು ಸಸ್ಪೆನ್ಸ್ ಎಲಿಮೆಂಟ್ ಇದೆ. ಅವನು ಯಾಕೆ ಊರಿಗೆ ಬರಕ್ ಮುಂಚೆ ಅವನು ಏನ್ ಮಾಡ್ತಿದ್ದ, ಬಂದ್ಮೇಲೆ ಏನ್ ಮಾಡ್ತಾನೆ ಅನ್ನೋದು, ಆ ಒಂದು ಎಲಿಮೆಂಟ್ ನನಗೆ ತುಂಬಾ ಇಷ್ಟ ಆಯ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನಿರ್ದೇಶಕರು, ಅವ್ರಿಗೆ ನನ್ನ ಮೇಲೆ ಇದ್ದಿದ್ದ ಕಾನ್ಫಿಡೆನ್ಸ್ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಆಮೇಲೆ ಅವರು ಇಡೀ ಈ ಶೂಟಿಂಗ್ ಪೂರ್ತಿ ಎಷ್ಟು ಶೆಡ್ಯೂಲ್ ಮಾಡಿದೀವಿ, ಬಹಳ ನಮ್ಮನ್ನ ಏನು ಕಂಫರ್ಟೇಬಲ್ ಆಗಿ ಹ್ಯಾಂಡಲ್ ಮಾಡಿ, ಸರ್ ನೀವು ಮಾಡಿ, ಟೈಮ್ ತಗೊಂಡ್ರು ಪರವಾಗಿಲ್ಲ. ಹಾಗೆ ನನ್ನ ಜೊತೆ ಪಾತ್ರ ಮಾಡಿದಂತ ಹಲವು ಹಿರಿಯ ಕಲಾವಿದ್ರು, ಸಂಗೀತ ಅವರು, ಭವ್ಯ ಮೇಡಮ್ ಅವರು, ಉಮೇಶ್ ಅಣ್ಣ ಅವರು, ಹಾಗೆ ಮೇಘಮಾಲೆ ಖ್ಯಾತಿಯ ಸುನಾದ್ ರಾಜ್ ಅವರು ಮತ್ತೆ ನಮ್ಮ ಸಿನಿಮಾದಲ್ಲಿ ಬಹಳ ವರ್ಷದ ನಂತರ ಅಭಿನಯ ಮಾಡಿ, ಅವರೆಲ್ಲರೂ ನನ್ನನ್ನ ಸಪೋರ್ಟ್ ಮಾಡಿ, ಇಲ್ಲ ನಿಮ್ ಕೈಲಿ ಆಗುತ್ತೆ ಮಾಡಿ ಅಂತ ನನ್ನ ಕೈಲಿ ಪಾತ್ರನ ಮಾಡಿಸಿದ್ದಾರೆ. ಒಟ್ನಲ್ಲಿ ದೊಡ್ಡ ತಾರಾಂಗಣವನ್ನ ಹೊಂದಿರುವಂತಹ ಸಿನಿಮಾ ಇದಾಗಿದೆ. ಜೊತೆಗೆ ಹೀರೋಯಿನ್ ಆಯ್ಕೆ ಹೇಗಿತ್ತು, ಎಲ್ಲೆಲ್ಲಿ ಶೂಟಿಂಗ್ ಆರಂಭ ಆಯ್ತು, ಎಲ್ಲಿಂದ ಆರಂಭ ಆಯ್ತು ಈ ಚಿತ್ರ? ಮೊದಲನೇದಾಗಿ ಹೀರೋಯಿನ್ ಬಂದು ತನುಶ್ರೀ ಅಂತ, ಅವರು ಹೊಸಬ್ರೇನೆ. ಆಮೇಲೆ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಒಂದಿದೆ, ಅದರಲ್ಲಿ ತ್ರಿಷಾ ಅಂತ ಒಬ್ರು ಪಾರ್ಟ್ ಮಾಡಿದ್ದಾರೆ. ಅವ್ರದ್ದು ಆಕ್ಚುಲಿ 2 ಶೇಡ್ ಬರುತ್ತೆ. ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಯಂಗ್ ಕ್ಯಾರೆಕ್ಟರ್, ಇನ್ನೊಂದು ಪ್ರೆಸೆಂಟ್. ಅಂದ್ರೆ ಇಬ್ರು ಹೀರೋಯಿನ್ ಇರ್ತಾರ? ಅಲ್ಲಲ್ಲ, ಒಬ್ರೆ. ಆ ತ್ರಿಷಾ ಅಂತ ನಾನು ಏನ್ ಹೇಳ್ದೆ, ಅವ್ರೊಂದ್ ಪಾತ್ರ ಮಾಡಿದ್ರೆ ಅವ್ರದ್ದು 2 ಶೇಡ್ ಬರುತ್ತೆ. ಪಾಪ ಅವ್ರು ಇನ್ನೂ ಕಾಲೇಜ್ ಓದ್ತಾ ಇದ್ದಾರೆ, ಬಹಳ ಭಯ ಪಟ್ಟಿದ್ರು. ಆದ್ರೆ ಅವರು ಅಭಿನಯ ಮಾಡಿದ್ ನೋಡಿ ಎಲ್ರು ಬೆರಗಾಗಿದ್ದಾರೆ ಸೆಟ್ ಅಲ್ಲಿ. ಅವ್ರು ಎಷ್ಟೋ ಜನ ಬಂದ್ ಕೇಳಿದ್ವಿ, ಸರ್ ಯಾರು ಥಿಯೇಟರ್ ಆರ್ಟಿಸ್ಟಾ ಅಂತ ಕೇಳಿದ್ರು. ಬಟ್ ಅವ್ರ 2 ಯಂಗ್ ಅಂಡ್ ಓಲ್ಡ್ ಇದನ್ನ ಕ್ಯಾರೆಕ್ಟರ್ನ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನಾನು ಸ್ಪೆಷಲ್ ಆಗಿ ಏನಕ್ಕೆ ಹೇಳ್ತಾ ಏನಂದ್ರೆ, ನನಗೂ ಇದು ಹೊಸ್ತು. ನಾನು ಮೊದಲನೇ ಸಲ ಬಂದ್ ಪಾತ್ರ ಮಾಡಿ ನನಗೆ ಎಷ್ಟು ಭಯ ಇತ್ತು ಅಂತ ನನಗೆ ಗೊತ್ತು. ಪಾಪ ಅವ್ರು ನನ್ಗಿಂತ ಜಾಸ್ತಿ ಹೆದರಿದ್ರು, ಆದ್ರೂನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ರು ತನುಶ್ರೀ ಅವರು ಅಷ್ಟೇ, ಬಹಳ ಸೊಗಸಾಗಿ ಅವ್ರದ್ದು ಮುಕ್ತವಾಗಿ ಅವ್ರ ಕ್ಯಾರೆಕ್ಟರ್ ಎಷ್ಟಿದೆ ಅಷ್ಟು ಅವರು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಬೇರೆ ಎಲ್ಲ ಯಾರ್ಯಾರು ಯಾವ್ಯಾವ ಪಾತ್ರದಲ್ಲಿ ಮಾಡಿದ್ದಾರೆ? ಮೇಡಮ್, ಸಂಗೀತ ಅವರು, ಆಮೇಲೆ ಭವ್ಯ ಅವರು, ಇಬ್ಬರದು ತಾಯಿ ಕ್ಯಾರೆಕ್ಟರ್ ಬರುತ್ತೆ. ಅದು ಏನು ಅಂತ ನಾನು ಈಗ ಹೇಳಲಿಕ್ಕೆ ಆಗಲ್ಲ, ಅದು ನೀವು ಸಿನಿಮಾ ಬಂದ್ಮೇಲೆ ನೋಡಿ. ಇಬ್ರುನು ನನಗೆ ನಿಜವಾಗ್ಲೂ ನನ್ನ ತಾಯಿ ಜೊತೆನೆ ಪಾತ್ರ ಮಾಡ್ತಾ ಇದ್ದೀನೇನೋ ಅಂತ. ನಾನು ಇಬ್ಬರನ್ನು ಸೆಟ್ ಅಲ್ಲೂ ಅಷ್ಟೇ, ಈಗ್ಲೂ ಅಷ್ಟೇ ಮಾತಾಡ್ತಾ ನಾನು ಅಮ್ಮ ಅಂತಾನೆ ನಾನು ಕೂಗೋದು, ಬಹಳ ಪ್ರೀತಿಯಿಂದ. ಅಫ್ಕೋರ್ಸ್ ಎಲ್ಲಾರ್ಗು ನಮ್ಮ ಮನೆ ಮೇಲಿನ ಒಂದು ಗೌರವ, ಪ್ರೀತಿ, ಅದನ್ನ ನನ್ ಮೇಲೂ ಅವರು ತೋರಿಸಿದ್ದಾರೆ. ಅವ್ರಿಗೆ ನಾನು ಪಾತ್ರ ಮಾಡ್ಬೇಕಂದ್ರೆ ಏನಾದ್ರು ಇಷ್ಟ ಆಗಿದ್ರೆ ಅಪ್ರಿಶಿಯೇಟ್ ಮಾಡಿದ್ದಾರೆ. ಕರೆಕ್ಷನ್ ಮಾಡ್ಬೇಕು ಅಂತ ಅವರಿಗೆ ಅನ್ಕೊಂಡಾಗ ಅವರು ನನಗೆ ಹೇಳಿದ್ದಾರೆ, ನಾನು ನನ್ನನ್ನ ಇಲ್ಲಪ್ಪ ಹೀಗಲ್ಲ ಹೀಗ್ ಮಾಡ್ಬೇಕು ಅಂತ ಹೇಳಿ. ಟೀಚರ್ ಸ್ಟೂಡೆಂಟ್ಗೆ ಅಂದ್ರೆ ಪ್ರೈವೇಟ್ ಟೀಚಿಂಗ್ ತರ ನನಗೆ ಆಯ್ತು. ಯಾಕಂದ್ರೆ ನಾನು ಯಾವುದೇ ಮುಂಚೆ ಇದು ಕ್ಲಾಸಲ್ಲಿ ಅದು ಹೋಗಿರ್ಲಿಲ್ಲ. ನಾನು ಹಂಗೂ ಕೇಳಿದೆ ನಮ್ಮ ಡೈರೆಕ್ಟರ್ನ, ಸರ್ ಹತ್ರ ಏನಾರ ಮಾಡ್ಕೊಂಡ್ ಬರ್ತೀನಿ ಸರ್, ನೀವ್ ಬೇಡ ಸರ್, ನೀವ್ ಹೆಂಗಿದ್ದೀರಾ ನನಗೆ ಹಂಗೆ ಬೇಕು, ನಾನು ಹೇಳ್ಕೊಡ್ತೀನಿ ಬನ್ನಿ ಸರ್ ಅಂತ ಹೇಳಿ ಶೂಟಿಂಗ್ ಮುಂಚೆ ಕೆಲವೊಂದು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ. ಅಂಡ್ ಆ ಕಂಪ್ಲೀಟ್ ಆ ಸಿನಿಮಾನೇ ನನಗೆ ಅದೊಂದು ಯೂನಿವರ್ಸಿಟಿ ತರ ಆಯ್ತು. ಲರ್ನಿಂಗ್ ಪ್ರೋಸೆಸ್ ಅಂದ್ರೆ ಇಲ್ಲಿಗೆ ಮುಗಿಲಿಲ್ಲ, ಮುಂದೆ ನನಗೆ ಮಾಡೋ ಅವಕಾಶ ಸಿಕ್ಕಿದ್ರೆ ಅದು ಏನಿದೆ ಆ ಲರ್ನಿಂಗ್ ಅದು ಕಂಟಿನ್ಯೂ ಆಗುತ್ತೆ. ಇನ್ನು ಈ ಚಿತ್ರ ಯಾವತ್ತು ಆರಂಭ ಆಯ್ತು, ಎಲ್ಲಿಂದ ಆರಂಭ ಆಯ್ತು, ಹೇಗೆ ಆರಂಭ ಆಯ್ತು? ಮೇಡಮ್ ಹೆಚ್ಚು ಕಮ್ಮಿ 2022 ಡಿಸೆಂಬರ್ ಅಲ್ಲೇ ಆರಂಭ ಆಯ್ತು. ಸ್ವಲ್ಪ ಆಮೇಲೆ ನಮ್ಮ ಡೈರೆಕ್ಟರ್ ಇನ್ನೊಂದು ಸಿನಿಮಾ ಅಲ್ಲಿ ಸ್ವಲ್ಪ ಅವರು ಬ್ಯುಸಿ ಆದ್ರು. ಮತ್ತೆ ಸ್ವಲ್ಪ ತಾರಾಗಣ ದೊಡ್ಡದಿರೋದ್ರಿಂದ ಬೇರೆ ಆರ್ಟಿಸ್ಟ್ಗಳು ಸ್ವಲ್ಪ ಅವ್ರದ್ದು ಡೇಟು ಇವೆಲ್ಲ, ಅದರಿಂದ ಸೊ ಓವರ್ ಅ ಪೀರಿಯಡ್ ಆಫ್ 2 ವರ್ಷ ಆಗಿದೆ ಶುರು ಆಗಿ. ಫೈನಲ್ ಆಗಿ ಈ ವರ್ಷ ಜಾನ್ ಎಂಡ್ ಅಂತ ಅನ್ಕೊಂಡಿದೀವಿ. ಎಲ್ಲ ಸರಿ ಕೂಡ್ ಬಂದ್ರೆ ಜಾನ್ ಎಂಡ್ ನಾವು ತೆರೆಗೆ ಬರೋದಕ್ಕೆ ಎಲ್ಲ ರೀತಿ ರೆಡಿ ಆಗಿದೆ. ಫೈನಲಿ ನಮ್ಗೆ ಈಗ ಏನ್ ಔಟ್ಪುಟ್ ಬಂದಿದೆ ನಮ್ಗೆ ಖುಷಿ ಕೊಟ್ಟಿದೆ.
ಅದೇ ರೀತಿ ಅದನ್ನ ತೆರೆ ಮೇಲೆ ನೋಡಿದಾಗ ಆಡಿಯನ್ಸ್ಗೂ ಅಷ್ಟೇ ಸಂತೋಷ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಈಗ ಇಷ್ಟು 2 ವರ್ಷಗಳ ದೀರ್ಘ ಕಾಲಾವಧಿಯನ್ನ ತೆಗೆದುಕೊಂಡು ನೀವು ಚಿತ್ರವನ್ನ ಕೂಡ ಮಾಡಿದೀರಾ. ನಾವು ಕೂಡ ಯಶಸ್ಸನ್ನ ಕಾಣ್ಲಿ ಅಂತ ಹೇಳಿ ಬಿಯಾನ್ ಟಿವಿ ಕೂಡ ಇಂದ ಆಶಿಸ್ತೀವಿ, ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್.